ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 11th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 11th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 10 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಯಾರಿಗೆಲ್ಲ ಈ ಕ್ವಶನ್ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬೇಕು ಅನ್ನೋರು ನೀವು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸೆಂಡ್ ಮಾಡಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ನೇ ಕ್ವಶನ್ ನೋಡೋಣ. ಇವತ್ತಿಂದು ಏನಿದೆ, ಒಂದು ಕಚೇರಿಯಲ್ಲಿ 20 ಕೆಲಸಗಾರರ ಸರಾಸರಿ ವೇತನ ತಿಂಗಳಿಗೆ 1900 ರೂಪಾಯಿಗಳು. ವ್ಯವಸ್ಥಾಪಕರ ವೇತನವನ್ನು ಸೇರಿಸಿದರೆ ಸರಾಸರಿ ಮಾಸಿಕ 2000 ರೂಪಾಯಿ ಆಗುತ್ತದೆ. ವ್ಯವಸ್ಥಾಪಕರ ವೇತನವನ್ನು ಕಂಡುಹಿಡಿಯಿರಿ ಅಂತ ಇದೆ ಕ್ವಶನ್ನು. ಇದು ಸರಾಸರಿ ಮೇಲಿದೆ ಕ್ವಶನ್ನು. ಏನು ಹೇಳ್ತಿದ್ದಾರೆ, ಮೊದಲು 20 ಕೆಲಸಗಾರರ ಸರಾಸರಿ ವೇತನ ಎಷ್ಟು ಹೇಳ್ತಿದ್ದಾರೆ, 1900 ರೂಪಾಯಿಗಳಂತ ಹೇಳ್ತಿದ್ದಾರೆ. ಮೊದಲು ಅವ್ರದ್ದು ಎಷ್ಟಾಗುತ್ತೆ ಟೋಟಲ್ ನೋಡ್ಕೊಳ್ಳೋಣ. 20 ಜನದ್ದು ಟೋಟಲ್ ನೋಡ್ಕೊಳ್ಳೋಣ. ಮೊದಲು ಎಷ್ಟಾಗುತ್ತೆ ಅಂತ 20 × 1900. ನೆಕ್ಸ್ಟು 3 0 ಬರುತ್ತೆ, ಇಲ್ಲೆರಡು. ಮೊದಲು ನಾವು ಈ 3 0ನ ಹಾಗೆ ಇಟ್ಕೊಂಡ್ಬಿಡೋಣ. 1 2 3. ಇನ್ನು ನೆಕ್ಸ್ಟ್ 19 2 38. ಈಗ ಎಷ್ಟು ಬಂತು ನಮಗೆ, 20 ಕೆಲಸಗಾರರ ಸರಾಸರಿ ವೇತನ ತಿಂಗಳಿಗೆ 38,000 ಆಯಿತು. ಇನ್ನು ನೆಕ್ಸ್ಟು ವ್ಯವಸ್ಥಾಪಕರ ಸರಾಸರಿ ಸೇರಿದರೆ ಎಷ್ಟಾಗುತ್ತೆ, 2000 ಆಗುತ್ತೆ. ಮೊದಲು ಎಷ್ಟು ಜನ ಇದ್ದರು, 20 ಜನ ಇದ್ದರು ಕೆಲಸಗಾರರು. ಇವಾಗ ಎಷ್ಟು ಜನ ಆದರೂ ವ್ಯವಸ್ಥಾಪಕರನ್ನು ಸೇರಿ 21 ಜನ ಆಗುತ್ತಾರೆ. ಒಬ್ಬರು ಮತ್ತು ಆ್ಯಡ್ ಆಗೋದ್ರಿಂದ 20 ಇರೋರು 21 ಜನ ಆಗ್ತಾರೆ. 21 ಜನ ಎಷ್ಟಾಗುತ್ತಂತೆ, 2000 ಆಗುತ್ತಂತೆ ವ್ಯವಸ್ಥಾಪಕರದ್ದು ಸೇರಿ. ಇನ್ನು ನೆಕ್ಸ್ಟು 3 0 ಇದೆ, 3 0 ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ 2 1 2, 2 2 4. ಎಷ್ಟಾಯಿತು, ವ್ಯವಸ್ಥಾಪಕರು ಮತ್ತು 20 ಕೆಲಸಗಾರರ ವೇತನ ಸೇರಿ 42,000 ಆಯಿತು. ಇಲ್ಲೇನಿದೆ, ಇದು ಬರೀ 20 ಜನ ಕೆಲಸಗಾರರ ಒಟ್ಟು ಸಂಬಳವಾಗಿದೆ. ಇಲ್ಲೇನಿದೆ, ಇದು 21 ಜನರ ಒಟ್ಟು ಸಂಬಳವಾಗಿದೆ. ಇದು 38,000 ಇರೋದೇನು, ಇದು 20 ಜನದ್ದು. ಇನ್ನು ನೆಕ್ಸ್ಟ್ ಈ 42,000 ಇರೋದೇನು, ಇದು 21 ಜನದ್ದು ಒಟ್ಟು ಸಂಬಳ ಆಗಿದೆ. ನೆಕ್ಸ್ಟ್ ನಾವು ಈ 21 ಜನ ಒಟ್ಟು ಸಂಬಳದಲ್ಲಿ ಈ 20 ಜನರ ಒಟ್ಟು ಸಂಬಳವನ್ನು ಮೈನಸ್ ಮಾಡಿದಾಗ ಏನಿದ್ದಾರೆ, ಒಬ್ಬರು ವ್ಯವಸ್ಥಾಪಕರ ಸಂಬಳ ನಮಗೆ ಸಿಗುತ್ತದೆ. ಈ 42,000ದಲ್ಲಿ ನಾವು 38,000ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 38 2 40 ಆಗುತ್ತೆ. ಆ ಕಡೆ 2,000, 4,000, 4,000. ಆನ್ಸರ್ ಇಸ್ 4,000. ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ಎ ಮತ್ತು ಬಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡಬಹುದು. ಎ ಮತ್ತು ಸಿ 20 ದಿನಗಳಲ್ಲಿ ಮತ್ತು ಬಿ ಮತ್ತು ಸಿ 15 ದಿನಗಳಲ್ಲಿ ಮಾಡಬಹುದು. ಹಾಗಾದರೆ ಅವರು ಎಷ್ಟು ದಿನಗಳಲ್ಲಿ ಮೂವರು ಒಟ್ಟಿಗೆ ಸೇರಿ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ. ಈ ಕ್ವಶನ್ನ ನೀವು LCM ಮೆಥಡಲ್ಲಿ ಮಾಡಬೇಕು. ಮೊದಲು ಯಾರ್ದು ಹೇಳಿದ್ದಾರೆ, ಎ ಬಿದು ಹೇಳಿದ್ದಾರೆ. ಎ ಪ್ಲಸ್ ಬಿ ಎಷ್ಟಂತ ಹೇಳ್ತಿದ್ದಾರೆ, ಎ ಪ್ಲಸ್ ಬಿ 12 ದಿನಗಳಲ್ಲಿ ಮುಗಿಸುತ್ತಾರೆ. ಇನ್ನು ನೆಕ್ಸ್ಟು ಎ ಪ್ಲಸ್ ಸಿ ಅಂತ ಹೇಳ್ತಿದ್ದಾರೆ. ಎ ಪ್ಲಸ್ ಸಿ ಸೇರಿ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ, 20 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಯಾರಿದೆ ಫೈನಲ್ ಆಗಿ, ಬಿ ಮತ್ತು ಸಿ. ಬಿ ಮತ್ತು ಸಿ ಇದು ಎಷ್ಟಿದೆ, ಎಷ್ಟು ದಿನಗಳಲ್ಲಿ ಮುಗಿಸ್ತಾರಂತೆ, 15 ದಿನಗಳಲ್ಲಿ. ಏನಿದೆ, ನಾವು ಈ 12, 20 ಮತ್ತು 15ಕ್ಕೆ ನಾವು LCM ತೆಗಿಬೇಕಾಗುತ್ತೆ. ಎಷ್ಟಾಗುತ್ತೆ, 12, 20 ಮತ್ತು 15 ಇದೆ LCM 60 ಆಗುತ್ತೆ, 60. ಇನ್ನು ನೆಕ್ಸ್ಟ್ 12 ಎಷ್ಟಲೇ 60 ಆಗುತ್ತೆ, 12 5 60. 20 ಎಷ್ಟಲೇ 60 ಆಗುತ್ತೆ, 23 60. ಇನ್ನು 15 ಎಷ್ಟಲೇ 60 ಆಗುತ್ತೆ, 15 4 60. ಏನು ಬಂದಿದೆ, ಈ 5 3 4 ಇದು ಒಂದು ದಿನದ ಕೆಲಸದ ಎಫಿಷಿಯನ್ಸಿ ಆಗಿದೆ. ಇನ್ನು ನೆಕ್ಸ್ಟು ನಮಗೆ ಯಾರು ಕೇಳ್ತಿದ್ದಾರೆ, ಮೂವರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲೇನಿದೆ, ಎಲ್ಲರೂ ಕೂಡ 2 ಬಾರಿ ಬಂದಿದ್ದಾರೆ. ಎ 2 ಬಾರಿ ಬಂದಿದೆ. ಇನ್ನು ನೆಕ್ಸ್ಟು ಬಿ 2 ಬಾರಿ ಬಂದಿದೆ. ಇನ್ನು ನೆಕ್ಸ್ಟ್ ಸಿ 2 ಬಾರಿ ಬಂದಿದೆ. ಇಲ್ಲಿ ಎಲ್ಲರೂ 2 ಬಾರಿ ಬಂದಿರೋದ್ರಿಂದ ನಾವು ಈ ಬಂದಿರೋ ಒಟ್ಟು ಎಫಿಷಿಯನ್ಸಿಗೆ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. ನಾವು ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಅನ್ನೋದು ನೋಡೋಣ. 5 3 4 ಒಟ್ಟು ಎಷ್ಟಾಗುತ್ತೆ, 5 3 4 ಅಂದರೆ 5 3 8, 8 4 ಎಷ್ಟಾಗುತ್ತೆ, 12 ಆಗುತ್ತೆ. ಈ 12 ಏನಿದೆ ನಾವು ಮೊದಲು ಡಿವೈಡೆಡ್ ಬೈ 2 ಮಾಡಬೇಕು. ಯಾಕಂದರೆ ಇಲ್ಲಿ ಎಲ್ಲರೂ 2 ಬಾರಿ ಬಂದಿರೋದ್ರಿಂದ 12ಅನ್ನು ನಾವು ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬರುತ್ತೆ ನಮಗೆ, 2 1 2 6 6 ಬರುತ್ತೆ. ಇವಾಗ ಬಂದಿದ್ದೇನು ನಮಗೆ 6. ಈ 6ಅನ್ನು ನಾವು ಒಟ್ಟು ಕೆಲಸ ಎಷ್ಟಿದೆ, ಒಟ್ಟು ಕೆಲಸದಿಂದ ನಾವು
ಡಿವೈಡ್ ಮಾಡಬೇಕಾಗುತ್ತೆ. ಏನಿದೆ ನಿಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ನೀವು ತೆಗಿಯೋ LCM ಏನಿದೆ ನಿಮಗೆ ಆ LCM ಒಟ್ಟು ಕೆಲಸ ಆಗಿರುತ್ತೆ ನಿಮಗೆ. ಈಗ ಬಂದಿರೋ 6ಅನ್ನು ನಾವು ಒಟ್ಟು ಕೆಲಸದಿಂದ ಡಿವೈಡ್ ಮಾಡೋಣ. 6 ಒಂದ್ಲೆ 6 ಹತ್ತಲೆ 60 ಆಗುತ್ತೆ. ಆನ್ಸರ್ ಇಸ್ 10 days, 10 ದಿನಗಳು. ಯಾವ ಆಪ್ಷನಲ್ಲಿದೆ? ಲಾಸ್ಟ್ 4ನೇ ಆಪ್ಷನಲ್ಲಿದೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, 175ರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಆದ್ದರಿಂದ ಪರಿಪೂರ್ಣ ವರ್ಗವನ್ನಾಗಿ ಮಾಡಬಹುದು ಅಂತ ಕೇಳಿದ್ದಾರೆ. ಏನಿದೆ ಇಲ್ಲಿ ಕೊಟ್ಟಿರುವ ಈ 175ರಿಂದ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರುವ ಯಾವ ಸಂಖ್ಯೆಯನ್ನು ನೀವು ಮೈನಸ್ ಮಾಡಿದಾಗ ಎಕ್ಸ್ ಅಂತ ಇಟ್ಕೊಳ್ಳಿ, ಮೈನಸ್ ಮಾಡಿದಾಗ ನಿಮಗೆ ಅದು ಬರೋ ಆನ್ಸರ್ ಏನಾಗಿರುತ್ತೆ? ಪರಿಪೂರ್ಣವಾದ ವರ್ಗವಾಗಿರುತ್ತಂತೆ. ಹಾಗಾದರೆ ಯಾವ ಸಂಖ್ಯೆನ ಮೈನಸ್ ಮಾಡಿದಾಗ ನಿಮಗೆ ಈ 175ರಿಂದ ಪರಿಪೂರ್ಣ ವರ್ಗ ಸಂಖ್ಯೆ ಬರುತ್ತದೆ? ನೋಡಿ ಯಾವ ಸಂಖ್ಯೆನ ನೀವು ಮೈನಸ್ ಮಾಡಬೇಕು 175ರಿಂದ. 175 ನಿಯರ್ ಇರೋ ಸ್ಕ್ವೇರ್ ರೂಟ್ ಯಾವುದಿದೆ? ವರ್ಗ ಸಂಖ್ಯೆ 169 ಇದೆ. 169 ಇದೆ. 169 ಬರಬೇಕು ಅಂದರೆ ನಾವು ಈ 175ರಲ್ಲಿ ಯಾವ ಸಂಖ್ಯೆನ ಮೈನಸ್ ಮಾಡಬೇಕು? ಇಲ್ಲಿ ಕೊಟ್ಟಿರುವ ಆಪ್ಷನಲ್ಲಿ 6. ಈ 175ರಿಂದ ನಾವು 6ಅನ್ನು ಮೈನಸ್ ಮಾಡಿದಾಗ ನಮಗೇನು ಬರುತ್ತೆ? 6ಅನ್ನು ಮೈನಸ್ ಮಾಡಿದಾಗ 169 ಬರುತ್ತೆ. ಈ 169 ಒಂದು ಪರಿಪೂರ್ಣವಾದ ವರ್ಗ ಸಂಖ್ಯೆ ಆಗಿದೆ. ಈ 169 ಯಾವುದ್ರ ವರ್ಗ ಅಂತ ನೋಡೋದಾದರೆ ಯಾವುದ್ರ ವರ್ಗ ಆಗುತ್ತೆ? 13 ವರ್ಗ ಆಗುತ್ತೆ. 13 × 13 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 169 ಬರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸುರೇಶ್ ಕಾರನ್ನು 36% ನಷ್ಟದಲ್ಲಿ ಮಾರುತ್ತಾನೆ, ಅಸಲು ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತವನ್ನು ತಿಳಿಸಿ ಅಂತ ಇದೆ. ಏನಿದೆ? ಸುರೇಶನು 36% ನಷ್ಟದಲ್ಲಿ ಕಾರನ್ನು ಮಾರುತ್ತಾನಂತೆ. ವಸ್ತುವಿನ ಬೆಲೆ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು 100ಕ್ಕೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 100. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 36% ನಷ್ಟದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ 100ರಲ್ಲಿ ನಾವು 36ಅನ್ನು ಮೈನಸ್ ಮಾಡೋಣ. ಏನು ಬರುತ್ತೆ ನಮಗೆ? 100ರಲ್ಲಿ 36ಅನ್ನು ಮೈನಸ್ ಮಾಡಿದಾಗ 64 ಬರುತ್ತೆ. ಇವಾಗ ಏನು ಬಂದಿದೆ ಈ 64? ಇದುವೇ ಮಾರಾಟದ ಬೆಲೆಯಾಗಿದೆ. ಸೆಲ್ಲಿಂಗ್ ಪ್ರೈಸು, ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸ್ದು ರೇಷೋ ಕೇಳ್ತಿರೋದವರು. ಇವಾಗ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? ಯಾವತ್ತು 100 ಇರುತ್ತೆ. ಇನ್ನು ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 64 ಇದೆ. 64. ಇನ್ನು ನೆಕ್ಸ್ಟು ಇದನ್ನು ಇವಾಗ ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕಾಗುತ್ತೆ. ಯಾವ ಟೇಬಲಿಂದ ಮಾಡೋಣ? 4ಇಂದ ಮಾಡೋಣ. 4 25 ಎಷ್ಟಾಗುತ್ತೆ? 100 ಆಗುತ್ತೆ. 4 25 100. ಇನ್ನು ನೆಕ್ಸ್ಟು 4 1 4, 2 ಉಳಿತು, 24 ಆಯಿತು. 4 6 24. ಆನ್ಸರ್ ಇಸ್ 25:16. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಕ್ವಶನ್ಸ್ ಎಲ್ಲ ಸಿಂಪಲ್ ಇರುತ್ತೆ. ಯಾರು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥ ಕೆಲಸ ಏನೂ ಇರಲ್ಲ. ಅಗ್ನಿವೀರಲ್ಲಿ ನಿಮಗೆ ಬೇಸಿಕ್ ಕ್ವಶನ್ ಅಷ್ಟೇ ಕೇಳೋದು. ಈ SSCGD RRB ಈ ಥರ ಎಕ್ಸಾಮ್ಸಲ್ಲಿ ಕೇಳೋ ಥರ ಡೆಪ್ತಾಗಿ, ಡೀಪಾಗಿ ಮತ್ತು ಲಾಂಗಾಗಿ ಕಷ್ಟ ಏನಿದೆ ಟಫ್ ಕ್ವಶನ್ಸ್ ನಿಮಗೆ ಬರೋದೇ ಇಲ್ಲ. ಈ ಅಗ್ನಿವೀರಲ್ಲಿ ನೀವು ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ ನಿಮ್ಗೆ ಅಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮ್ ನಾವು ಕ್ಲಿಯರ್ ಮಾಡ್ತೀವಿ ಅಂದರೆ ನಮಗೆ ಬೇಸ್ ಮೊದಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾಕಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ತಾ ನಮಗೊಂದಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅನುಭವ ಆಗುತ್ತೆ. ಯಾವ ಥರ ಇರುತ್ತೆ ಪೇಪರು, ಯಾವ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬರುತ್ತೆ, ಯಾವ ಚಾಪ್ಟರ್ ಕಷ್ಟ ಇದೆ, ಯಾವ ಚಾಪ್ಟರಿಂದ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಯಾವ ಚಾಪ್ಟರ್ನ ನಾವು ಮೊದಲು ಸಿಲೆಬಸ್ಸಲ್ಲಿ ಮುಗಿಸ್ಕೋಬೇಕು, ಇದೆ ನಿಮ್ಗೆ ಎಷ್ಟು ನೆಗೆಟಿವ್ ಬರ್ತಿದೆ, ಎಷ್ಟು ಸ್ಕೋರ್ ಆಗ್ತಿದೆ, ಎಲ್ಲನೂ ಕೂಡ ನಿಮ್ದು ಎಷ್ಟು ಟೈಮಿಂಗ್ ಎಷ್ಟಿದೆ, ಎಷ್ಟರೊಳಗೆ ಎಷ್ಟನ್ನು ನೀವು ಕ್ಲಿಯರ್ ಮಾಡ್ಬೋದು ಕ್ವಶನ್ಸ್ನ, ಈ ಎಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ. ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಸ್ಟಡಿ 25% ಇದ್ದರೆ ನಿಮ್ದು ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅದು 75% ಇರಬೇಕು. ಯಾವಾಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗ್ತೀರಾ ಅವಾಗ ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಇದನ್ನು ಮಾತ್ರ ನೀವು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಎವ್ರಿ ಪ್ರಾಫಿಟ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನ್? 5th ಕ್ವಶನ್ನು. ಒಂದು ರೈಲು 15 ಗಂಟೆಗಳಲ್ಲಿ 750 ಕಿಲೋಮೀಟರ್ ಕ್ರಮಿಸಿದರೆ ಅದು 2 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅಂತ ಕೇಳಿದ್ದಾರೆ. ಇದು 5th ಕ್ವಶನ್ ಅಷ್ಟೇ ನೋಡಿ, ಕ್ವಶನ್ ಮಿಸ್ ಆಗಿದೆ ಇಲ್ಲಿ. ಏನು ಹೇಳ್ತಿದ್ದಾರೆ? 750 ಕಿಲೋಮೀಟರ್ಗಳನ್ನು ಎಷ್ಟು ಗಂಟೆಗಳಲ್ಲಿ? 15 ಗಂಟೆಗಳಲ್ಲಿ ಅಂತ ಹೇಳ್ತಿದ್ದಾರೆ. 750 ಕಿಲೋಮೀಟರ್ಗಳನ್ನು 15 ಗಂಟೆಗಳಲ್ಲಿ. ಮೊದಲು ನಾವು 1 ಗಂಟೆಗೆ ಎಷ್ಟು ಕಿಲೋಮೀಟರ್ನ ಕ್ರಮಿಸುತ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದರೆ 1 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅನ್ನೋದು ಗೊತ್ತಾಯಿತು ಅಂದರೆ ನಮಗೆ ನಾವು ಆಮೇಲೆ ಈಸಿಯಾಗಿ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಕಂಡುಹಿಡ್ಕೋಬೋದು. ಅವರು ಕೊಟ್ಟಿರುವ ಒಟ್ಟು ಗಂಟೆಗಳಲ್ಲಿ ಒಟ್ಟು ಕಿಲೋಮೀಟರ್ನ ನಾವು ಡಿವೈಡ್ ಮಾಡಿದರೆ ನಮಗೆ 1 ಗಂಟೆ ಎಷ್ಟು ದೂರ ಕ್ರಮಿಸುತ್ತದೆ, ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತದೆ ಅನ್ನೋದು ಗೊತ್ತಾಗುತ್ತೆ. 15 1 15 5 75 10.
ಏನು ಬಂತು ನಮಗೆ 50 ಬಂತು. 50 ಏನಿದು 1 ಗಂಟೆಗಳಲ್ಲಿ ಕ್ರಮಿಸುವ ದೂರ ಆಗಿದೆ. 1 ಗಂಟೆಗಳಲ್ಲಿ 50 ಕಿಲೋಮೀಟರ್ ಕ್ರಮಿಸುತ್ತದೆ ಅಂದರೆ 2 ಗಂಟೆಗಳಲ್ಲಿ ಬೇಕು ಅಂದರೆ ನಾವು ಏನು ಮಾಡಬೇಕು, ಇಂಟು 2 ಮಾಡಬೇಕು. ಇಂಟು 2 ಮಾಡಿದರೆ ನಮ್ಗೆ ಏನು ಬರುತ್ತೆ, 5 2 10 100. ಆನ್ಸರ್ ಈಸ್ 100 ಕಿಲೋಮೀಟರ್. ಇದೇನಾ ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 6ನೇ ಕ್ವಶನ್ನು. 27% ಆಫ್ ವಿಚ್ ಅಮೌಂಟ್ ಈಸ್ 1998 ರುಪೀಸ್ ಅಂತ ಕೇಳಿದ್ದಾರೆ. ಏನಿದೆ ಪರ್ಸೆಂಟೇಜ್ ಮೇಲಿದೆ ಕ್ವಶನ್ನು. ಎಷ್ಟು ಹೇಳ್ತಿದ್ದಾರೆ, 27% ಅಂತ ಹೇಳ್ತಿದ್ದಾರೆ. 27%. ನೆಕ್ಸ್ಟ್ ಎಷ್ಟು ಅಮೌಂಟ್ ಹೇಳ್ತಿದ್ದಾರೆ, 1998 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ಇದನ್ನು ಬೇಕು ಅಂದರೆ ಕ್ರಾಸ್ ಮಲ್ಟಿಫಿಕೇಷನ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಇಲ್ಲೇ ಡೈರೆಕ್ಟಾಗಿ ನಾವು ಕಡ್ತಾ ಹೊಡಿಬೋದು. ಇಲ್ಲೇ ನಾವು ಕಡ್ತಾ ಹೊಡೆಯೋಣ. 3 9 27. ಇನ್ನು ನೆಕ್ಸ್ಟು 3 6 18 ಆಗುತ್ತೆ, 1 ಉಳಿತು. ಇನ್ನು ನೆಕ್ಸ್ಟ್ 19 ಆಯಿತು, 3 6 18, ಇನ್ನೂ 1 ಉಳಿತು. ಇನ್ನು ನೆಕ್ಸ್ಟ್ ಮತ್ತು 18 ಆಯಿತು, 3 6 18. ಏನು ಬಂತು ನಮಗೆ, 666 ಬಂತು. ಇನ್ನು ನೆಕ್ಸ್ಟು 9 1 9 7 63 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು ನಮಗೆ, ಈ ಕಡೆ 3 ಉಳಿತು, 36 ಆಯಿತು. 9 4 36. ಏನು ಉಳಿತು ಫೈನಲ್ ಆಗಿ ನಮಗೆ, 74. ಇನ್ನು ನೆಕ್ಸ್ಟ್ ಈ ಕಡೆ 100 ಉಳಿತು. 74 ಇಂಟು 100 ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು, 74 ಇಂಟು 100 ಮಾಡಿದರೆ 7400. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 7400. 7400 ರೂಪಾಯಿಗಳ 27% ಎಷ್ಟಾಗುತ್ತೆ, 1998 ಆಗುತ್ತೆ. ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ, 3 ವರ್ಷಗಳಿಗೆ ಸರಳ ಬಡ್ಡಿ ವಾರ್ಷಿಕ 5 ದರದಲ್ಲಿ 180 ರೂಪಾಯಿ ಆಗಿದ್ದರೆ ಅಸಲು ಏನಂತ ಕೇಳ್ತಿದ್ದಾರೆ, ಪ್ರಿನ್ಸಿಪಲ್ಲು. ಇದನ್ನು ನಾವು PTR/100 ಮೆಥಡಲ್ಲಿ ಮಾಡಬೇಕು. PTR/100 ಎಷ್ಟಿದೆ, ಸಿಂಪಲ್ ಇಂಟ್ರೆಸ್ಟು 180 ಇದೆ, 180. ಇನ್ನು ನೆಕ್ಸ್ಟ್ ಇಂಟು 100. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 5%. ಟೈಮ್ ಎಷ್ಟಿದೆ, 3 years. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 3 1 3 6 18 100. ಇನ್ನು ನೆಕ್ಸ್ಟು 5 1 5 12 60 ಆಗುತ್ತೆ, 12. ನೆಕ್ಸ್ಟ್ ಉಳಿದಿದ್ದೇನು ನಮಗೆ, 100 ಇಂಟು 12 ಉಳಿತು. 100 ಇಂಟು 12 ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರು, 1200. ಆನ್ಸರ್ ಇಸ್ 1200. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, 23ರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲ ಅವ್ರು ಕೊಟ್ಟಿರೋ ಆಪ್ಷನ್ನಲ್ಲಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 23ರಿಂದ ಸಂಪೂರ್ಣವಾಗಿ ಭಾಗವಾಗಬೇಕು. ಏನಿದೆ ಇದನ್ನು ನಾವು ಎಲ್ಲ ಆಪ್ಷನ್ಸ್ನು ನೋಡ್ಕೊತ ಕುಂತರೆ ಟೈಮ್ ಆಗುತ್ತೆ. ಇಲ್ಲಿ ನೀವು ನಿಮ್ಮದೇ ಆದಂಥ ಟ್ರಿಕ್ಸು ಏನಿದೆ ಎಲ್ಲನೂ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿದಾಗ ಮಾತ್ರ ನೀವು ಈ ಥರ ಕ್ವಶನ್ಸಲ್ಲಿ ನೀವು ಟೈಮ್ನ ಸೇವ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸನ್ನು ನೀವು ಚೆಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ಇವಾಗ ನಾವು 2 ಏನಿದೆ ಇಲ್ಲಿ ಕೊಟ್ಟಿರುವ 2 ಆಪ್ಷನ್ನಲ್ಲಿ 23ರಿಂದ ಭಾಗ ಆಗುತ್ತೆ. ಅದು ಯಾವ ಆಪ್ಷನ್ಸ್ ಅಂತ ನೋಡೋದಾದರೆ, ಏನಿದೆ ಇಲ್ಲಿ ಕೊಟ್ಟಿರುವ ಮೊದಲು 23,000ದಿಂದ ಕೂಡ ಈ 23 ಭಾಗ ಆಗುತ್ತೆ. 23,000ದಿಂದ 23ರಿಂದ ಎಷ್ಟರಲ್ಲಿ ಹೋಗುತ್ತೆ, 23ರಿಂದ ಅಂದರೆ 23 1 23,000 23,000 ಆಗುತ್ತೆ. ಓಕೆ, ಈ 23,000 ಕೂಡ ಈ 23ರಿಂದ ಪರಿಪೂರ್ಣವಾಗಿ ಭಾಗ ಆಗುತ್ತೆ. ಇನ್ನು ನೆಕ್ಸ್ಟ್ ಅವ್ರು ಕೇಳಿರೋದೇನು ನಮಗೆ ಕ್ವಶನ್ಸಲ್ಲಿ, ಚಿಕ್ಕ 5 ಅಂಕಿಯ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಇನ್ನೊಂದರಿಂದ ಡಿವೈಡ್ ಆಗುತ್ತೆ, ಅದನ್ನು ಚೆಕ್ ಮಾಡೋಣ ಇವಾಗ. ಅದು ಯಾವುದು ಅಂತ ನೋಡೋದಾದರೆ ಅದು 10,005ರಿಂದ ಡಿವೈಡ್ ಆಗುತ್ತೆ. 10,005 ಸೆಕೆಂಡ್ ಆಪ್ಷನಲ್ಲಿದೆ ಅಲ್ಲ. 10,005ಅನ್ನು 23ರಿಂದ ಡಿವೈಡ್ ಮಾಡಿದಾಗ ಎಷ್ಟರಲ್ಲಿ ಹೋಗುತ್ತೆ ಭಾಗ, 23 1 23 435 ಹೋಗುತ್ತೆ. 435 ಎಷ್ಟಾಗುತ್ತೆ, 10,005 ಆಗುತ್ತೆ. ಇನ್ನು ನೆಕ್ಸ್ಟ್ ಅವ್ರು ನಮಗೆ ಕೇಳಿದ್ದೇನು, 5 ಅಂಕೆ ಅತಿ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಈ 10,005ಅನ್ನು ನಾವು ಡಿವೈಡ್ ಮಾಡಿದಾಗ 435ರಿಂದ ಹೋಗುತ್ತೆ. ಇನ್ನು ನೆಕ್ಸ್ಟು ಈ 23,000ದಿಂದ ಡಿವೈಡ್ ಮಾಡಿದಾಗ 1000ದಿಂದ ಡಿವೈಡ್ ಆಗುತ್ತೆ. ಈ 1000 ಮತ್ತು ಈ 435ಅನ್ನು ನೋಡಿದಾಗ ನಿಮಗೆ ಯಾವುದು ಚಿಕ್ಕದು, 435 ಚಿಕ್ಕದಾಗುತ್ತೆ. ಆಪ್ಷನಲ್ಲಿ ಕೂಡ ಅದನ್ನೇ ಹೇಳಿರೋದು, ಚಿಕ್ಕ 5 ಅಂಕಿಯ ಸಂಖ್ಯೆ ಅಂತ. ಹಾಗಾಗಿ ಏನು ಯಾವುದಾಗುತ್ತೆ ಆನ್ಸರು, 10,005. ಈ 23,000ದಿಂದ ಕೂಡ ಡಿವೈಡ್ ಆಗುತ್ತೆ. ಬಟ್ ಏನು ಹೇಳಿದ್ದಾರೆ ಅವರು, ಚಿಕ್ಕ ಅಂತ ಹೇಳಿದ್ದಾರೆ. ಚಿಕ್ಕ 5 ಅಂಕಿಯ ಸಂಖ್ಯೆ ಅಂತ ಹೇಳಿರೋದ್ರಿಂದ 10,005ರಿಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 9th ಕ್ವಶನ್ ಏನಿದೆ, ವೃತ್ತದ ವಿಸ್ತೀರ್ಣ 154 ಮೀಟರ್ ಆಗಿದ್ದರೆ ಅದರ ತ್ರಿಜ್ಯ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ನಿಮಗೆ ಇದು ಆಲ್ರೆಡಿ ಗೊತ್ತಿರಬೇಕು ಇದೇನಿದೆ ಅಂತ.
ಇದನ್ನು ಆಲ್ರೆಡಿ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ವೃತ್ತದ ವಿಸ್ತೀರ್ಣ 154 ಮೀಟರ್ ಇದ್ದರೆ ಅದರ ತ್ರಿಜ್ಯ ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಎಷ್ಟಿರುತ್ತೆ ವೃತ್ತದ ತ್ರಿಜ್ಯ? 154 ವಿಸ್ತೀರ್ಣ ಇದ್ದರೆ 7 ಮೀಟರ್. ಓಕೆ, ಅಂಡರ್ಸ್ಟ್ಯಾಂಡ್. ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಇದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾನ ನೀವು ಅಪ್ಲೈ ಮಾಡಿ ಬಿಡಿಸ್ಕೋಬೋದು. 10th ಕ್ವಶನ್ ಏನಿದೆ, ಇದೇನಿದೆ ಥರ್ಡ್ ಪ್ರಪೋರ್ಷನ್ ಅಂತಾರೆ. ಇದಕ್ಕೆ ಮೂರನೇ ಅನುಪಾತನ ನಾವು ಕಂಡುಹಿಡಿಬೇಕೇನಾಗುತ್ತೆ ಅಂತ. ಓಕೆ, ಏನಿದೆ ಈಕ್ವೇಷನ್ ಕೊಟ್ಟಿರೋದನ್ನ ಹಾಕೋಣ ಮೊದಲು. 6 × 4 / 3. ಎಕ್ಸ್ ವ್ಯಾಲ್ಯೂ ಏನಂತ ಕೇಳ್ತಿದ್ದಾರೆ. 3 1 3 2 6 ಆಗುತ್ತೆ. ಇನ್ನು ನೆಕ್ಸ್ಟು 4 2 ಎಷ್ಟಾಗುತ್ತೆ? 4 2 8. ಆನ್ಸರ್ ಈಸ್ 8. ಏನಿದೆ ಈ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ಏನು ಬರಬೇಕು? 8 ಬರಬೇಕು. ಇನ್ನು ನೆಕ್ಸ್ಟ್ ನೀವು ಏನಿದೆ ನನ್ನ ಚಾನಲಲ್ಲಿ ಆಲ್ರೆಡಿ ಚಾಪ್ಟರ್ ವೈಸ್ಗೆ ಸಂಬಂಧಪಟ್ಟಂತೆ, ಇನ್ನು ನೆಕ್ಸ್ಟು ಪ್ರೈವೇಸ್ ಇಯರ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಯಂತ್ರವು 3 ಗಂಟೆಗಳಲ್ಲಿ 420 ಬಾಟಲಿಗಳನ್ನು ತುಂಬಿದರೆ ಅದು 5 ಗಂಟೆಗಳಲ್ಲಿ ಎಷ್ಟು ಬಾಟಲಿಗಳನ್ನು ತುಂಬಬಹುದು ಅಂತ ಕೇಳಿದ್ದಾರೆ. ತುಂಬುತ್ತದೆ ಹೇಳ್ತಿದ್ದಾರೆ. 420 ಬಾಟಲಿಗಳನ್ನು ಎಷ್ಟು ಗಂಟೆಗಳಲ್ಲಿ? 3 ಗಂಟೆಗಳಲ್ಲಿ. 3 ಗಂಟೆಗಳಲ್ಲಿ 420 ಬಾಟಲಿಗಳನ್ನು ತುಂಬುತ್ತದೆ ಅಂದರೆ 1 ಗಂಟೆಗಳಲ್ಲಿ ನಮ್ಗೆ ಎಷ್ಟು ತುಂಬುತ್ತದೆ ಅನ್ನೋದು ಬೇಕಾಗುತ್ತೆ. ಇನ್ನು ಅದರಿಂದ ನಾವು ಬಂದಿರೋ ಆನ್ಸರಿಂದ × 5 ಮಾಡಿ ಆಮೇಲೆ ಈಸಿಯಾಗಿ 5 ಗಂಟೆಗಳಲ್ಲಿ ಎಷ್ಟು ಬಾಟಲಿಗಳನ್ನು ತುಂಬುತ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೋದು. 3 1 3 1 1 ಉಳಿತು. ಎಷ್ಟಾಯಿತು? 12 ಆಯಿತು. 3 4 12 1 0 ಎಷ್ಟಾಯಿತು? 1 ಗಂಟೆಗಳಲ್ಲಿ 140 ಬಾಟಲಿಗಳನ್ನು ತುಂಬುತ್ತದೆ. ಈಗ ನೆಕ್ಸ್ಟ್ ನಮಗೇನು ಬೇಕಾಗಿರೋದು 5 ಗಂಟೆಗಳಲ್ಲಿ ಎಷ್ಟು ಬಾಟಲಿಗಳನ್ನು ತುಂಬುತ್ತದೆ ಅಂತ. ಹಾಗಾಗಿ × 5 ಮಾಡೋಣ ನಾವು. ಇನ್ನು ನೆಕ್ಸ್ಟು 0 0 5 4 20 ಆಗುತ್ತೆ. ಇನ್ನು ನೆಕ್ಸ್ಟ್ 5 1 5 2 ಸೇರಿ ಎಷ್ಟಾಗುತ್ತೆ? 7 ಆಗುತ್ತೆ. ಆನ್ಸರ್ ಈಸ್ 700 ಬಾಟಲ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಸಂಖ್ಯೆ 70% 210 ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಏನಿದೆ 70% 210 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಏನಿದೆ, ಇದೊಂದು 0 ಕ್ಯಾನ್ಸಲ್ ಮಾಡೋಣ. 7 1 7 3 21 ಆಗುತ್ತೆ. ಇನ್ನು ನೆಕ್ಸ್ಟ್ ನಮಗೆ 100 ಉಳಿತು, ಈ ಕಡೆ 3 ಉಳಿತು. 100 × 3 ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 100 3 300. ಆನ್ಸರ್ ಈಸ್ 300. ನೆಕ್ಸ್ಟ್ 13th ಕ್ವಶನ್ ಏನಿದೆ, ಸ್ಕ್ವೇರ್ ರೂಟ್ ಮೇಲಿದೆ ಕ್ವಶನ್ನು. ಏನಿದೆ ಹೋಲ್ ಸ್ಕ್ವೇರ್ ಇದೆ. ಇದು ಯಾವ ಥರ? 225 / 289 ಅಂತ ಇದೆ. ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಯಾವುದ್ಯಾವ್ದ್ರ ಸ್ಕ್ವೇರ್ ರೂಟ್ ಅಂತ. 225 ಯಾವುದ್ರ ಸ್ಕ್ವೇರ್ ರೂಟ್ ಆಗುತ್ತೆ? 15ರ ಸ್ಕ್ವೇರ್ ರೂಟು. ಇನ್ನು ನೆಕ್ಸ್ಟ್ 289 ಯಾವುದ್ರ ಸ್ಕ್ವೇರ್ ರೂಟು? 17ರ ಸ್ಕ್ವೇರ್ ರೂಟು. ಆನ್ಸರ್ ಈಸ್ 17/15. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 14th ಕ್ವಶನ್ ಏನಿದೆ, 0.01ರ ವರ್ಗಮೂಲ ಎಷ್ಟು ಅಂತ ಕೇಳ್ತಿದ್ದಾರೆ. 0.01ರ ವರ್ಗಮೂಲ. ನೆಕ್ಸ್ಟು ನಾವು ಇದು ವರ್ಗಮೂಲದಲ್ಲಿದೆ ಅಂದರೆ ವರ್ಗಮೂಲದಿಂದ ಹೊರಗೆ ತೆಗೆದ್ರೆ ಏನಾಗುತ್ತೆ? ವರ್ಗಮೂಲದಲ್ಲಿ 6 0 ಇದ್ದರೆ ನಾವು ವರ್ಗಮೂಲದಿಂದ ಹೊರಗೆ ತೆಗೆದಾಗ ಅದರ ಅರ್ಧ 0 ಆಗುತ್ತೆ. ಅಂದರೆ ಎಷ್ಟಾಗುತ್ತೆ? ಅದರಿಂದ ಅರ್ಧ 0 ತೆಗಿಬೇಕಾಗುತ್ತೆ ನಾವು. ಯಾವ ಥರ ಅಂದರೆ, ಈಗ ವರ್ಗಮೂಲದಲ್ಲಿ 6 0 ಇದ್ದರೆ ನಾವು ವರ್ಗಮೂಲದಿಂದ ಹೊರಗೆ ತೆಗೆದಾಗ ಅದು 3 0 ಆಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ಏನಿದೆ 0.01 ಅಂತ ಇದೆ. 0.01ರ ವರ್ಗಮೂಲ ಎಷ್ಟಾಗುತ್ತೆ? ಇವಾಗ ನಮಗೆ ಇಲ್ಲಿ 2 0 ಇದೆ. ಈಗ ವರ್ಗಮೂಲದಿಂದ ಹೊರಗೆ ತೆಗಿತೀವಿ ಅಂದರೆ 1 0 ಆಗುತ್ತೆ. ಇನ್ನು ನೆಕ್ಸ್ಟ್ 1ಗೆ 1 ಏನು ಬಂತು ನಮ್ಗೆ ಆನ್ಸರು? 0.1. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿ. ಓಕೆ, ಎಲ್ಲರೂ ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಾ, ಬೇಗ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾರೆಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಇನ್ನು ನೆಕ್ಸ್ಟು ಯಾರೆಲ್ಲ ಇವಾಗ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಸ್ಟಡಿನ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡಿ. ಓಕೆ, ಎಲ್ಲ ಕೂಡ ನೀಟ್ನೆಸ್ ಇರಲಿ ಸ್ಟಡಿ. ಪ್ರತಿ ಚಾಪ್ಟರ್ ಮುಗಿದ್ಮೇಲೆ ಆ ನೋಟ್ಸ್ನ ನೀವು ಕಂಪ್ಲೀಟ್ ಮಾಡಿಬಿಡಿ. ಅಪ್ಡೇಟ್ ಇರಲಿ ನೋಟ್ಸು. ಈ ನೋಟ್ಸ್ಗಳು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮಗೆ ಎಕ್ಸಾಮ್ಸ್ ಹತ್ರ ಬಂದಾಗ ಈ ನೋಟ್ಸೇ ನಿಮಗೆ ಹೆಲ್ಪ್ ಮಾಡೋದು. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.